ಒಂದನೇ ಪಾದದವರು ಗಂಡು ಮಕ್ಕಳು ಹುಟ್ಟಿದರೆ ತಂದೆಗೆ ಆರೋಗ್ಯ ಸಮಸ್ಯೆ ಬರ್ತದೆ, ಹೆಣ್ಣು ಮಕ್ಕಳು ಹುಟ್ಟಿದರೆ ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಈ ಒಂದನೇ ಪಾದದವ್ರಿಗೆ ವ್ಯವಹಾರ ಜ್ಞಾನ ಕಡಿಮೆ ಇರುತ್ತೆ, ಹುಷಾರು. ಹಣಕಾಸುಗಳಲ್ಲಿ ನಷ್ಟ ಮಾಡಿಕೊಳ್ತಾರೆ, ಅಥವಾ ಅವ್ರು ಹಣ ಮಾಡೋದು ನಿಧಾನ ಆಗ್ತದೆ, ಅಥವಾ ಯಾವಾಗಲೂ ಹಣದ ಮುಗ್ಗಟ್ಟಿನಲ್ಲೇ ಇರ್ತಾರೆ ಅನ್ನೋದನ್ನು ಸೂಚಿಸ್ತದೆ. 4ನೇ ಪಾದ ಓಂ ಕಾತ್ಯಾಯಿನಿಯೈ ಚ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿಹಿ ಪ್ರಚೋದಯ. ಯಾಕೆ ಈ ಮಂತ್ರ ಬಂದಿದೆ? ಇವ್ರಿಗೆ ಅತಿಯಾದ ಕೆಲಸ, ಹಾಗಾಗಿ ಮಾನಸಿಕ ಅಶಾಂತಿ, ಗ್ರಂಥಿಗಳ ಸಂಬಂಧ ತೊಂದರೆ ಇರುತ್ತೆ, ನಿಧಾನ ವಿವಾಹ ಇರುತ್ತೆ, ಗರ್ಭಕೋಶ ತೊಂದರೆ ಬರಬಹುದು. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಒಂದು ಗಾದೆ ಇದೆ. ಆ ಗಾದೆ ಇವನು ಪ್ರಯತ್ನ ಪಡಲಿಲ್ಲ ಅನ್ನೋದಕ್ಕೆ ಸೂಟ್ ಆಗುತ್ತೆ ಬಿಟ್ಟರೆ ಒರಿಜಿನಲ್ ಮಂತ್ರಕ್ಕೆ ಸೂಟ್ ಆಗಲ್ಲ. ಸರ್, ಈಗ ಮೊದಲಾಗಿ ನನ್ನ ವೈಯಕ್ತಿಕವಾಗಿ ಹೇಳೋದು ಅಂದರೆ, ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಓಕೆ. ಸೊ ಅದರ ಮುಂದಿನ ವಿವರಗಳನ್ನು ಕೇಳಿದ್ರೆ ಅವರವ್ರಿಗೆ ಇಷ್ಟವಾದ ಜ್ಯೋತಿಷಿಗಳ ಹತ್ರ ಹೋಗಿ ಅವ್ರ ವಿವರಗಳನ್ನು ಕೇಳ್ಕೋಬಹುದು. ನಿಮಗೆ ಫೋನ್ ಮಾಡೋಕೆ ಕೇಳಬೇಕು ಅಂತಂದರೆ ಇಲ್ಲಿ ಫೋನ್ ನಂಬರ್ ಇದೆ, ನೀವು ಅವ್ರ ಫೋನ್ ನಂಬರಿಗೆ ನಿಮ್ಮನ್ನು ಫೋನ್ ಮಾಡ್ಬೋದು. ನೀವು ಇನ್ನು ಮುಂದಿನ ನಕ್ಷತ್ರ ಮುಂದುವರಿಸಿ. 2ನೇ ನಕ್ಷತ್ರ ಭರಣಿ ನಕ್ಷತ್ರ. ನನ್ನ ನಕ್ಷತ್ರ ಇದು. ಇವರಿಗೆ ರಿಸಲ್ಟ್ ಇಲ್ಲ, ಸಿಕ್ತು. ಬಹಳ ಖುಷಿ ಆಯಿತು. ಅದೇ, ಯಾಕೆಂದರೆ ಯಾವುದಾದ್ರು ನಕ್ಷತ್ರ ನಾವು ಓದುವಾಗ ಎದುರುಗಡೆ ಅದೇ ನಕ್ಷತ್ರದವ್ರು ಇದ್ದರು ಅಂದರೆ ಆ ಒಂದು ನಮಗೆ ಸ್ಫೂರ್ತಿ ಜಾಸ್ತಿ. ಒಬ್ಬರು ಪ್ರೇಕ್ಷಕರು ಎದುರುಗಡೆ ಇದ್ದಾರಲ್ಲ, ಇದಕ್ಕೆ ನಾವು ಪ್ರೇಕ್ಷಕರನ್ನ ಅವ್ರು ನಮಗೆ ಭೇಟಿ ಆಗಲ್ಲಲ್ಲ, ಟಿ ವಿ ನೋಡ್ತಿರೋರು, ಈ ಮೊಬೈಲ್ ನೋಡ್ತಿರೋರು. ಹಾಗಾಗಿ ನಿಮ್ಮದೇ ನಕ್ಷತ್ರ ಈಗ. ಸ್ನೇಹಿತರೆ, ಭರಣಿ ನಕ್ಷತ್ರ 27 ನಕ್ಷತ್ರದಲ್ಲಿ 2ನೇದು. ನಿಮ್ಮೆಲ್ಲರ ರಾಯಭಾರಿಯಾಗಿ ಇಲ್ಲಿದ್ದಾರೆ ಭರಣಿ ನಕ್ಷತ್ರದವರು. ಭರಣಿ ನಕ್ಷತ್ರ ಇದು, ಇದರ ನಕ್ಷತ್ರಾಧಿಪತಿ ಶುಕ್ರ, ಅಧಿದೇವತೆ ಯಮಧರ್ಮ, ಗಣ ಮನುಷ್ಯ ಗಣ, ವರ್ಗ ಸ್ತ್ರೀ. ಭಾವುಕರಾಗಿರ್ತಾರೆ ಅಲ್ಲ, ಅರ್ಥವಾಗಿರ್ಬೇಕು ನಿಮ್ಗೆ. ಅದೇ ಸಮಸ್ಯೆ. ಸ್ವಭಾವ ರಜಸ್ಸು, ಡೇರ್ ಡೆವಿಲ್, ಗುಣ ಉಗ್ರ, ಬಣ್ಣ ಗುಲಾಬಿ, ಭೂತತತ್ವ ಭೂಮಿ, ಅದೃಷ್ಟವಾರ ಮಂಗಳವಾರ ಶುಕ್ರವಾರ, ಅದೃಷ್ಟ ರತ್ನ ವಜ್ರ, ಅದೃಷ್ಟ ಲೋಹ ಬೆಳ್ಳಿ. ಇದಕ್ಕೆ ಬರ್ತಕ್ಕಂಥ ನಾಮಾಕ್ಷರಗಳು ಲಿ, ಲು, ಲೇ, ಲೋ. ಆದರೆ ಅವರು ಬೇರೆ ಇಟ್ಕೊಂಡಿದ್ದಾರೆ, ಇರಲಿ. ಈ 4 ಅಕ್ಷರಗಳು ಈ ನಕ್ಷತ್ರಕ್ಕೆ ಬರುತ್ತೆ. ಮಂತ್ರ ಓಂ ಕಾತ್ಯಾಯಿನಿಯೈ ಚ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿಹಿ ಪ್ರಚೋದಯಾತ್. ಯಾಕೆ ಈ ಮಂತ್ರ ಬಂದಿದೆ? ಈ ನಕ್ಷತ್ರಾಧಿಪತಿ ಶುಕ್ರ. ಹಾಗಾಗಿ ಕಾತ್ಯಾಯಿನಿ ಕನ್ಯಾಕುಮಾರಿಯ ಮಂತ್ರವನ್ನು ಋಷಿಗಳು ಇದಕ್ಕೆ ಸೂಚಿಸಿದ್ದಾರೆ. ಓಂ ಕಾತ್ಯಾಯಿನಿಯೈ ಚ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿಹಿ ಪ್ರಚೋದಯಾತ್. ಈ ನಕ್ಷತ್ರದವರು ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದಿನಕ್ಕೆ 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ನಕ್ಷತ್ರಗಳಲ್ಲಿ ಏನಾದರೂ ದೋಷ ಇದ್ದರೆ ಖಂಡಿತ ನಿವಾರಣೆ ಆಗತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದ ಮಹಾಮಹಿಮರು ದುರ್ಯೋಧನ, ಮಹೇಂದ್ರವರ್ಮ, ವಿಧುರ, ಕರ್ಣ, ಪಲ್ಲವರಾಜ. ನೀವು ಕರ್ಣನ? ನಿಮ್ಮ ಕಥೆಗಳು ಹೇಳ್ತಾ ಇರ್ತೀರ. ಇನ್ನೂ ಮುಂತಾದ ಮಹನೀಯರು ಈ ನಕ್ಷತ್ರದಲ್ಲಿ ಜನಿಸಿದ್ದಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರ ಜೀವನ ಶುಕ್ರ ದಿಸೆಯಿಂದ ಆರಂಭವಾಗ್ತದೆ. ಸ್ನೇಹಿತರೆ, ಹಿಂದೆ ಹೇಳಿದ ನಕ್ಷತ್ರದ ಕುಜ ದಿಸೆಯಿಂದ ಆರಂಭವಾಗ್ತದೆ, ಅದು 7 ವರ್ಷ. ಶುಕ್ರ ದಿಸೆಯಿಂದ ಆರಂಭವಾಗ್ತದೆ ಇವ್ರ ಜೀವನ. ಶುಕ್ರ ದಿಸೆ 20 ವರ್ಷ. 20 ವರ್ಷದಲ್ಲಿ ಮತ್ತೆ ಇಲ್ಲೊಂದು ವಿವರಣೆ ಕೊಟ್ಬಿಡ್ತೀನಿ ನಿಮಗೆ. ಎಲ್ರಿಗೂ 20 ವರ್ಷ ಸಿಗ್ತದ? ಎಲ್ರಿಗೂ 7 ವರ್ಷ ಸಿಗ್ತದ? ಅಲ್ಲ. ನೀವು ಎಷ್ಟನೇ ಪಾದದಲ್ಲಿ ಹುಟ್ಟಿದ್ದೀರಿ? 20 ವರ್ಷನ 4 ಭಾಗ ಮಾಡ್ಕೊಳ್ಳಿ. ಎಷ್ಟಾಯ್ತು ಸರ್? 20 ವರ್ಷದನ 4 ಭಾಗ ಮಾಡ್ಕೊಳ್ಳಿ. 20 ವರ್ಷ ಆಯಿತು. 1ನೇ ಪಾದ ಮುಗಿದು 2ನೇ ಪಾದಕ್ಕೆ ಹುಟ್ಟಿದ್ದರೆ 5 ವರ್ಷ ಹೋಗಿರುತ್ತೆ, 15 ವರ್ಷ ಉಳಿದಿರುತ್ತೆ. 2ನೇ ಪಾದವನ್ನು ಮುಗಿಸಿ 3ನೇ ಪಾದದಲ್ಲಿ ಜನಿಸಿದರೆ
10-12 ವರ್ಷಗಳು ಹೋಗಿ 8-7 ವರ್ಷಗಳು ಉಳಿದಿರುತ್ತವೆ. ಅಂದರೆ ಅವರ ಜೀವಿತಾವಧಿ, ಮಗು ಹುಟ್ಟಿದ ಮೇಲೆ ಎಷ್ಟು ವರ್ಷ ಮಿಕ್ಕಿರುತ್ತೆ ಅಂದರೆ ಯಾವ ಪಾದದ ಹುಳ್ಳಿ ಹುಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ಇದು ಮಾಹಿತಿ ಗೊತ್ತಿರಲಿ. ರೂಪಲಾವಣ್ಯ, ಸಾಮಾನ್ಯ ಗಾತ್ರದವರು, ವಿಶಾಲವಾದ ಹಣೆ, ವಿರಳ ಕೂದಲು, ಕಡಿಮೆ ಕೂದಲಿರ್ತದೆ, ಅಂದವಾದ ದಂತಪಂಕ್ತಿ ಇರ್ತದೆ, ಮಧ್ಯಾಹ್ನದ ಜನನವಾಗಿದ್ದರೆ ಹೈಟ್ ಇರ್ತಾರೆ. ಮಧ್ಯಾಹ್ನ ಟೈಮ್ ಹುಟ್ಟಿದರೆ ಹೈಟ್ ಇರ್ತಾರೆ. ಭಾವ ಸ್ವಭಾವ, ಇವರು ಪರಿಶುದ್ಧ ಹೃದಯಿಗಳು, ಯಾರಿಗೂ ತೊಂದರೆ ಕೊಡುವ ಸ್ವಭಾವದವರಲ್ಲ. ಇತರರು ಏನಾದರೂ ಅಂದುಕೊಳ್ಳಿ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳ್ತಾರೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡುವವರಲ್ಲ. ಹಾಗಾಗಿ ಬಂಧು ಮಿತ್ರರಲ್ಲಿ ಸ್ವಲ್ಪ ವಿರೋಧ ಕಟ್ಟಿಕೊಳ್ಳುವ ಪ್ರಸಂಗ ಬರುತ್ತೆ. ನಕ್ಷತ್ರ ದೇವತೆ ಯಮದೇವರಾದ್ದರಿಂದ ಶಿಸ್ತು ಕಠಿಣತೆ ಜಾಸ್ತಿ. ಮೇಷರಾಶಿಯಲ್ಲೇ ಈ ನಕ್ಷತ್ರ ಬರೋದರಿಂದ ಕೋಪ ಹಠ ಸಾಮಾನ್ಯ. ಉಷ್ಣದೇಹ, ಹಾಗಾಗಿ ಅಶ್ವಿನಿ ಭರಣಿ ನಕ್ಷತ್ರದವರು ತಂಪು ಪಾನೀಯ, ತರಕಾರಿ ಜಾಸ್ತಿ ಸೇವಿಸಿ, ಹೆಚ್ಚು ನೀರು ಕುಡ್ಕೊಳ್ಳಿ, ತಂಪಾದ ಆಹಾರಗಳನ್ನೇ ಜಾಸ್ತಿ ಸೇವಿಸಿ, ಖಾರ ಜಾಸ್ತಿ ತಿನ್ನಬೇಡಿ. ಈ ನಕ್ಷತ್ರದಲ್ಲಿ ಯಾರ್ಯಾರಿರ್ತಾರೆ? ವಕೀಲರಿರ್ತಾರೆ, ನ್ಯಾಯಮೂರ್ತಿಗಳಿರ್ತಾರೆ, ಸಣ್ಣ ಕೈಗಾರಿಕೆಯವರಿರ್ತಾರೆ, ವ್ಯವಸಾಯಗಾರರಿರ್ತಾರೆ, ಗೃಹ ಕಟ್ಟಡ ನಿರ್ಮಾಣಕಾರರಿರ್ತಾರೆ. ಜೊತೆಗೆ ಇವರ ಆರೋಗ್ಯ ಏನು ಬರುತ್ತೆ? ದೈಹಿಕ ನೋವು, ದಂತಬಾಧೆ, ತಲೆನೋವು ತೊಂದರೆಗಳು ಬರುತ್ತೆ. ಧೂಮಪಾನ ಮಾಡಬೇಡಿ, ಮಾಡ್ತಾಯಿದ್ರೆ ಕಡಿಮೆ ಮಾಡ್ಕೊಳ್ಳಿ, ಅಥವಾ ಇದು ಮಾಡದೇ ಇದ್ದರೆ ಒಳ್ಳೆಯದು. ಎಚ್ಚರವಿರಲಿ. ಈ ನಕ್ಷತ್ರದಲ್ಲಿ ಜನಿಸಿದಂಥ ಸ್ತ್ರೀಯರು, ಈ ಹಿಂದೆ ಹೇಳದಂತೆ ಪುರುಷರ ಗುಣಗಳು ಕೂಡ ಕೆಲವು ಸೇರಿದ್ರೂ ಕೂಡ ಸ್ತ್ರೀಯರಿಗೆ ಪರಿಶುಭ್ರವಾದ, ಪ್ರಶಂಸನೀಯರು, ಗುರು ಹಿರಿಯರನ್ನು ಗೌರವಿಸ್ತಾರೆ. ಆದರೆ ಇತರರ ಸಲಹೆಯನ್ನು ಪಡೆಯಲ್ಲ. ತಮ್ಮಿಷ್ಟದಂತೆ ಎಲ್ಲ ವಿಚಾರಗಳು ನಡ್ಕೊಳ್ತಾರೆ. ಧೈರ್ಯಸ್ಥರು, ಆವೇಗಪೂರಿತರು ಹಾಗೂ ಆಶಾವಾದಿತನ ಜಾಸ್ತಿ. ಸಂಗೀತಾದಿ ಕಲೆಗಳಲ್ಲಿ ಇವರಿಗೆ ಆಸಕ್ತಿ ಇರುತ್ತೆ. ಆದರೆ ಇವರಿಗೆ ಆರೋಗ್ಯ ವಿಚಾರದಲ್ಲಿ ಋತುಚಕ್ರದ ತೊಂದರೆಗಳು ಬರ್ತದೆ. ಗರ್ಭಕೋಶದ ತೊಂದರೆಗಳು ಆಗಾಗ ಬರ್ಬೋದು. ಜೋಪಾನವಾಗಿ ಹೆಣ್ಣು ಮಕ್ಕಳು ನೋಡ್ಕೊಳ್ಳಿ. ಇದು ಮೇಷರಾಶಿಯಲ್ಲಿ ಬರೋದರಿಂದ ಕೋಪ ವೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಕ್ಷತ್ರಾಧಿಪತಿ ಶುಕ್ರನಾದ್ದರಿಂದ ಲಕ್ಷ್ಮೀದೇವಿ ಇನ್ನಿತರ ಸೌಮ್ಯ ದೇವತೆಗಳ ಆರಾಧನೆ ಮಾಡಿಕೊಳ್ಳಿ. ಕುಜನಿಗಾಗಿ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ದೇವರುಗಳ ದರ್ಶನವನ್ನು ಪ್ರತಿ ಮಂಗಳವಾರ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ದೋಷವಿದ್ದರೆ ದೂರ ಆಗುತ್ತೆ. 1ನೇ ಪಾದ, 1ನೇ ಪಾದದವರು ಗಂಡು ಮಕ್ಕಳು ಹುಟ್ಟಿದರೆ ತಂದೆಗೆ ಆರೋಗ್ಯ ಸಮಸ್ಯೆ ಬರ್ತದೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಈ 1ನೇ ಪಾದದವ್ರಿಗೆ ವ್ಯವಹಾರ ಜ್ಞಾನ ಕಡಿಮೆ ಇರುತ್ತೆ. ಹುಷಾರು 1ನೇ ಪಾದನ. ಆದರೆ ಸ್ವತಂತ್ರ ವ್ಯಾಪಾರ ವ್ಯವಹಾರ ಮಾಡುವಾಗ ಜಾಗ್ರತೆ ಇರಲಿ. ನೌಕರಿ ಹೊಂದುವುದು, ನೀವು ನೌಕರಿ ಹೊಂದೋದು ಉತ್ತಮ. ಎಲ್ಲ ಕ್ಷೇತ್ರದಲ್ಲೂ ಸೈ ಎನಿಸಿಕೊಳ್ಳಬೇಕೆಂಬ ಪ್ರಯತ್ನ ಇರುತ್ತೆ, ಕಡಿಮೆ ಮಾಡ್ಕೊಳ್ಳಿ. 2ನೇ ಪಾದದಲ್ಲಿ ಹುಟ್ಟಿದವ್ರಿಗೆ ಗಂಡಾದರೆ ತಂದೆಗೆ ಆರೋಗ್ಯ ತೊಂದರೆ, ಹೆಣ್ಣಾದರೆ ತಾಯಿಗೆ ದೋಷ. ಉಳಿದಂತೆ ಇವರಿಗೆ ಅಲಂಕಾರ ವಿಷಯದಲ್ಲಿ ಆಸಕ್ತಿ ಜಾಸ್ತಿ. ವಸ್ತ್ರ ವೇಷ ಭೂಷಣ ಇಷ್ಟ. ತನ್ನವರಲ್ಲಿ ವಿಶ್ವಾಸವನ್ನು ಹೊಂದಿರ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ. 3ನೇ ಪಾದ ಗಂಡಾದರೆ ಎಂದಿನಂತೆ ತಂದೆಗೆ, ಹೆಣ್ಣು ತಾಯಿಗೆ. ಇವರಿಗೆ ಮಾತೃ ಕಡೆಯಿಂದ ಸೌಖ್ಯ ಜಾಸ್ತಿ ಇರುತ್ತೆ. ಪಿತೃಸೌಖ್ಯ ಕೊರತೆ ಇರುತ್ತೆ. ಅಂದರೆ ಪಿತೃಸೌಖ್ಯ ಕೊರತೆ ಅಂತಂದರೆ ಇನ್ನೇನು ಬೇರೆ ಥರ ಅಲ್ಲ. ಕೆಲವು ಕಾಲ ತಂದೆಯಿಂದ ದೂರ ವಾಸಿಸಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ತಂದೆ ಜೊತೆ ಹೆಚ್ಚು ಸಮಯವನ್ನು ಕಳೆಯೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಬರ್ಬೋದಷ್ಟೇ. ಬಹು ಶ್ರಮ ವಹಿಸಿ ತನ್ನ ಬಂಧುಗಳಂತೆ ಸರಿಸಮಾನರಾಗಿ ಬದುಕಲು ಪ್ರಯತ್ನಿಸ್ತಾರೆ. ಒಟ್ಟಾರೆ ಯಶಸ್ವಿಯಾಗೋಕ್ಕೆ ಇವರು ಬಹಳ ಶ್ರಮವನ್ನು ಬೀಳ್ತಾರೆ. 4ನೇ ಪಾದಕ್ಕೆ ತಂದೆ ತಾಯಿಗೆ ದೋಷ ಇಲ್ಲ, ಧನಹಾನಿ ದೋಷ ಇದೆ. ಹಣಕಾಸುಗಳಲ್ಲಿ ನಷ್ಟ ಮಾಡಿಕೊಳ್ತಾರೆ, ಅಥವಾ ಅವ್ರು ಹಣ ಮಾಡೋದು ನಿಧಾನ ಆಗ್ತದೆ, ಅಥವಾ ಯಾವಾಗಲೂ ಹಣದ ಮುಗ್ಗಟ್ಟಿನಲ್ಲೇ ಇರ್ತಾರೆ ಅನ್ನೋದನ್ನು ಸೂಚಿಸ್ತದೆ 4ನೇ ಪಾದ. ಕಾರ್ಯಸಾಧಕರು, ಸಮಾಜದಲ್ಲಿ ಗಣ್ಯತೆ ಹೊಂದುವಂಥ ವ್ಯಕ್ತಿತ್ವ. ಒಳ್ಳೆಯವರ ಜೊತೆ ಒಳ್ಳೆಯವರು, ಕೆಟ್ಟವರ ಜೊತೆ ಕೆಟ್ಟವರಾಗಿರ್ತಾರೆ ಇವರು. ಶತ್ರುಗಳ ಜೊತೆನೂ ಕೂಡ ಮಿತ್ರರಂತೆ ವರ್ತಿಸಿ ಕಾರ್ಯಸಿದ್ಧಿ ಹೊಂದ್ತಾರೆ. ಈ ಪಾದಗುಣಗಳಿಂದ ನಮಗೆ ಅರ್ಥವಾಗೋ ವಿಷಯ ಏನಪ್ಪ ಅಂತಂದರೆ, ಒಂದೇ ನಕ್ಷತ್ರದವರಾದರೂ ಕೂಡ ಅವರವರ ಸಾಧನೆ, ವೈಖರಿ, ಜೀವನ ಶೈಲಿ ಸ್ವಲ್ಪ ಬೇರೆ ಬೇರೆ ಇರೋದನ್ನು ಗಮನಿಸ್ಕೋಬೇಕಾಗತ್ತೆ. ಭರಣಿ ನಕ್ಷತ್ರ ಅಂದ್ಕೊಳ್ಳೆ ಎಲ್ಲ ಒಂದೇ ಥರ ಅಂತ ನಾವು ಹೋಲಿಕೆ ಮಾಡಲಿಕ್ಕಾಗಲ್ಲ.
ಈ ನಕ್ಷತ್ರದಲ್ಲಿ ಏನಾದ್ರು ಮಗು ಹುಟ್ಟಿದ್ರೆ ಆಗಲೇ ಹೇಳೋದಾಗೆ ಅಕ್ಕಿ ಬೆಲ್ಲ ತೊಗರಿಬೇಳೆ ದಾನ ನೀಡಿದ್ರೆ ಈ ದೋಷ ಪರಿಹಾರ ಆಗುತ್ತದೆ. ಮಗುವಾಗಿ ಹುಟ್ಟುತ್ತೆ, ದೊಡ್ಡವರಾದ ಮೇಲೆ ಏನು ತೊಂದರೆ ಇಲ್ಲ. ಅಂದರೆ ಈಗ ನಾನು ನಕ್ಷತ್ರ ವಿವರಣೆಗಳನ್ನ ಕೇಳಿದ ಮೇಲೆ ಯಾರಿಗಾರು ಮಗು ಜನನವಾದರೆ ಈ ಒಂದು ದಾನವನ್ನು ಮಾಡ್ಬೋದು. ಮತ್ತೆ ಶ್ಲೋಕ ಯಮಾಯತ್ವಾಂ ಗಿರಸ್ವತೆ ಪಿತೃಮತೆ ಸ್ವಾಹ ಸ್ವಾಹ ಘರ್ಮಾಯ ಸ್ವಾಹ ಫರ್ಮದ್ ಪ್ರಿತ್ರೆ ಅಂತೇಳಿ. ಇದು ಭರಣ ನಕ್ಷತ್ರದ ಒಂದು 2ನೇ ಶ್ಲೋಕ. ಪುನಃ ಹೇಳ್ತೀನಿ, ಯಮಾಯತ್ವಾಂ ಗಿರಸ್ವತೆ ಪಿತೃಮತೆ ಸ್ವಾಹ ಸ್ವಾಹ ಫರ್ಮಾಯ ಸ್ವಾಹ ಫರ್ಮಃ ಪಿತ್ರೆ. ಇಷ್ಟೇ. ಈ ಒಂದು ಶ್ಲೋಕವನ್ನು ದಿನಕ್ಕೆ 3 ಸಾರಿ ಬೆಳಿಗ್ಗೆ ಸಂಜೆ ಹೇಳ್ಕೊಳ್ಳಿ. ಮೊದಲು ಹೇಳಿದ್ದಾರು ಹೇಳ್ಕೊಬೋದು, ಇದನ್ನಾರು ಹೇಳ್ಕೊಬೋದು, ನಿಮ್ಗೆ ಯಾವ ಸುಲಭ ಅದನ್ನು ಹೇಳ್ಕೊಳ್ಳಿ. ಈ ನಕ್ಷತ್ರ ಅಂತಿಮ ಅಲ್ಲ. ಮತ್ತೆ ಆಗಲೇ ಸಾರ್ ಹೇಳಿದಾಗೆ ನಿಮ್ಮ ಕುಂಡಲಿಯಲ್ಲಿ ಬೇರೆ ವಿಚಾರಗಳನ್ನ ಗಮನಿಸ್ಕೊಳ್ಳಿ. ಎಲ್ಲ ಭರಣಿ ನಕ್ಷತ್ರದವರೆಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಷ್ಟು ಸಿಕ್ತು ನಿಮಗೆ? ನಿಮ್ಮ ಇಲ್ಲ, ಸುಮಾರು ಇದೆಯಲ್ಲ, ದುಡ್ಡು ಮಾಡೋದಿಲ್ಲ ಅನ್ನೋದು ಬಹಳ ಮುಖ್ಯವಾಗಿ. ನೋಡಿ, ಭರಣಿ ನಕ್ಷತ್ರದವರು ಈಗ ನಮ್ಗೆ ಉದಾಹರಣೆ ಕೊಡ್ಲಿಕ್ಕೆ ಒಬ್ರು ಸಿಗ್ತಾರೆ. ನನಗೆ ಈ ಆರಂಭ ಶುರು ಮಾಡೋ ಗೊತ್ತಿಲ್ಲ ನನಗೆ. ಇಲ್ಲೇ ಇದ್ದಾರೆ ಭರಣಿ ನಕ್ಷತ್ರದವರು, ಇವ್ರನ್ನೇ ಕೇಳ್ಕೊಂಬಿಡಿ ಎಷ್ಟು ಪರ್ಸೆಂಟ್ ಅಂತ. ನಿಮ್ಮದು ಅಷ್ಟು ಪರ್ಸೆಂಟ್ ಬರುತ್ತೆ ಅಂತ ಕನ್ಫರ್ಮು. ಕರೆಕ್ಟ್. ಆಮೇಲೆ ನೀವು ಬಾಲ್ಯದಿಂದಲೇ ಕ್ರಿಯಾಶೀಲ ಅಂದರೆ, ಹೌದು, ನಾನು ಹೆಚ್ಚು ಕಮ್ಮಿ 7ನೇ ಕ್ಲಾಸಿಂದಲೇ ಓದು ಬರಹ ಹೌದು ಆರಂಭಿಸಿದವನು. ಹೌದು, ಸಣ್ಣ ಕೈಗಾರಿಕೆ ಬಂತು ಇಂಡಸ್ಟ್ರಿ. ಹೌದು, ಅದು ಒಂದು. 2ನೇದು ವ್ಯವಹಾರದಲ್ಲಿ, ಹೌದು, ಅದು ನಾನು ದಡ್ಡ ಅಂತ ಮೊದಲಿಂದ ಒಪ್ಕೊಂಡು ಬಂದದ್ದು. ಆಮೇಲೆ ಧೀಮಂತಿಕೆ, ಹಠ ನಮಗೆ ಇದೆ, ಏನೂ ಇರಲಿಲ್ಲ. ಬ್ಯಾರ್ ಫೂಟಲ್ಲಿ ಬಂದವರು ನಾವು. ಆಮೇಲೆ ನೀವು ತತ್ವ ಆದರ್ಶಗಳನ್ನ ಬಿಟ್ಕೊಡಲ್ಲ, ಅದು ಯಾವತ್ತೂ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಮತ್ತು ಮುಕ್ತವಾಗಿದ್ದೇವೆ ನಾವು. ಅಂದರೆ ನಾನು ಹೇಳಿದ್ದೇ ಸರಿ ಅನ್ನುವಂಥ ವಾದವೂ ಇಲ್ಲ. ಹಾಗಾಗಿ ಸರಿ ಇದೆ. ಎಷ್ಟು ಪರ್ಸೆಂಟ್ ಬಂತು ನಿಮಗೆ? ನನಗೊಂದು 60ರಿಂದ 70% ನಕ್ಷತ್ರದಿಂದ ಅಷ್ಟು ಬಂದರೆ ಗ್ರೇಟು. ಯಾಕೆಂದರೆ ಇನ್ನೂ ನಿಮ್ಮ ಗ್ರಹ ಇದೆ, ಕುಂಡ್ಲಿ ಇದೆ, ಬೇರೆ ಬೇರೆ. ಅಂದರೆ ನಿಮ್ಮ ಸ್ವಭಾವತ ನೀವು ಹೇಳಿಕೊಂಡು ಹೋದಂಥ ಸಂದರ್ಭದಲ್ಲಿ ಈಗ ನಮಗೆ ವಿದುರ್ನಲ್ಲಿದ್ದ ಗುಣವೂ ಇದೆ, ಕರ್ಣನಲ್ಲಿದ್ದದ್ದು ಇದೆ, ದುರ್ಯೋಧನ, ಈಗ ಚಲದಂಕಮಲ್ಲ ಅಂತಾರೆ. ಹೌದು, ಖಂಡಿತ ಖಂಡಿತ. ಅದು ನಾವು ಯಾರ್ದು ಸೆರಗಿಡಿದು ಎಳೆಸುವ ಕೆಲಸ ಮಾಡ್ಲಿಕ್ಕೆ ಹೋಗಲಿಲ್ಲ, ದುಶ್ಯಾಸನ ಥರ. ಆದರೆ ನಾನು ಹೇಳುದು, ಅದು ದುಶ್ಯಾಸನ ಹೇಳಿಲ್ಲ ನಾನು. ಹೌದು, ಹಾಗಾಗಿ ಆರ್ಡರ್ ಮಾಡಿದ್ದಾನೆ. ಹೌದು, ಹಾಗಾಗಿ ದುರ್ಯೋಧನ ಹೇಳುವ ಕೆಲಸ ಮಾಡಿದ್ದಾನೆ, ಅವ್ನು ಮಾಡಿದ್ದಾನೆ. ಬಟ್ ಆದರೆ ಇದು ಟೋಟಲಿ ಗಮನಿಸಿದಾಗ ನನಗೆ ಅನಿಸಿದ್ದು, ನೀವು ಇಷ್ಟನ್ನು ಪ್ರೆಡಿಕ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಆದರೆ ಅದು ಬಹಳ ಗ್ರೇಟ್. ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ನಕ್ಷತ್ರ ಕೃತಿಕಾ ನಕ್ಷತ್ರ. ನಕ್ಷತ್ರ ಪುಂಜದ 3ನೇ ನಕ್ಷತ್ರ ಕೃತಿಕಾ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ರವಿ, ಅಧಿದೇವತೆ ಅಗ್ನಿದೇವ, ಗಣ ರಾಕ್ಷಸಗಣ, ವರ್ಗ ಸ್ತ್ರೀ, ಸ್ವಭಾವ ರಜಸ್ಸು, ಗುಣ ತೀಕ್ಷ್ಣ, ನಕ್ಷತ್ರ ಬಣ್ಣ ಕೆಂಪು, ಭೂತತತ್ವ ಆಕಾಶ, ಅದೃಷ್ಟವಾರ ರವಿವಾರ ಗುರುವಾರ, ಅದೃಷ್ಟರತ್ನ ಮಾಣಿಕ್ಯ, ಅದೃಷ್ಟ ಲೋಹ ಚಿನ್ನ. ಈ ನಕ್ಷತ್ರಕ್ಕೆ ಬರತಕ್ಕಂಥ ಅಕ್ಷರಗಳು, ನಾಮಾಕ್ಷರಗಳು ಅ ಇ ಉ ಎ. ಇನ್ನೊಂದ್ಸರಿ ಅ ಇ ಉ ಎ. ಮಂತ್ರ ಓಂ ಶ್ರೀ ಕುಮಾರಸ್ವಾಮಿನೇ ನಮಃ. ಭಾಳ ಸುಲಭವಾಗಿದೆ ಮಂತ್ರ. ನೋಡಿ, ಬಹಳ ಸುಲಭವಾದ ಮಂತ್ರ ಸಿಕ್ಬಿಡ್ತು ಕೃತಿಕಾ ನಕ್ಷತ್ರದವ್ರಿಗೆ. ವೆರಿ ಈಸಿ. ಓಂ ಶ್ರೀ ಕುಮಾರಸ್ವಾಮಿನೇ ನಮಃ. ಈ ಮಂತ್ರವನ್ನು ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ 21 ಬಾರಿ ಹೇಳ್ಕೊಳ್ಬೇಕು. 21 ಬಾರಿ ಹೇಳ್ಕೊಂಡಲ್ಲಿ ಈ ನಕ್ಷತ್ರ ದೋಷ ದೂರವಾಗುತ್ತೆ. ಏಕೆಂದರೆ ಇದು ಏಕಪಾದ ನಕ್ಷತ್ರ. ನಿಮಗೆ ಇಲ್ಲಿ ನಿಜವಾದ ಒಂದು ವಿವರ ಬಂತು. ಇದು ಮೊದಲನೇ ಶುರುವಾಯಿತು. ಏಕಪಾದ ನಕ್ಷತ್ರ ಅಂದ್ರೇನು? ಇದು ಮೇಷರಾಶಿಯಲ್ಲಿ 1 ಪಾದ ಬರುತ್ತೆ, ಉಳಿದ 3 ಪಾದ ವೃಷಭ ರಾಶಿಗೆ ಹೋಗುತ್ತೆ. ಈ ಚಾರ್ಟ್ ನೋಡಿ, ಇದು ಮೇಷರಾಶಿ, ಅಶ್ವಿನಿ 4 ಪಾದ ಇಲ್ಲೇ ಬಂತು, ಭರಣಿ 4 ಪಾದ ಇಲ್ಲೇ ಬಂತು, ಕೃತಿಕ 1 ಪಾದ ಇಲ್ಲಿ ಬಂತು. ಯಾಕೆ ಹೀಗಾಯಿತು ಅಂತಂದರೆ, ಒಂದು ರಾಶಿಯಲ್ಲಿ 9 ಪಾದಗಳಿಗೆ ಜಾಗ. ಒಂದು ರಾಶಿಯಲ್ಲಿ 9 ಪಾದಗಳಿಗೆ ಮಾತ್ರ ಜಾಗ. ಅಲ್ಲಿಗೆ 12 ರಾಶಿ, 12 9 108. 108 ಪಾದಗಳು ಒಂದು ನಕ್ಷತ್ರಕ್ಕೆ 4 ಪಾದಗಳ ಹಾಗೆ. 27 ನಕ್ಷತ್ರಕ್ಕೆ 108 ಪಾದಗಳು, ಒಂದು ರಾಶಿಯಲ್ಲಿ 9 ಪಾದಗಳು, 12 ರಾಶಿಗಳು, 12 9 108 ಪಾದಗಳು. ದಿಸ್ ಇಸ್ ಆಲ್ಸೋ ಮ್ಯಾಥಮೆಟಿಕ್ಸ್. ನೋಡಿ, ಕೃತಿಕಾ 1 ಪಾದ ಇಲ್ಲಿ ಬರುತ್ತೆ, 2 3 4 ವೃಷಭ ರಾಶಿಯಲ್ಲಿ ಬರುತ್ತೆ. ನೆನಪಿರಲಿ, ಇದನ್ನು ಬೈಫರ್ಕೇಟ್ ಆಗೋಯ್ತು. ಇದೊಂದು
ನಕ್ಷತ್ರ, ಒಂದಿಲ್ಲಿ, 2, 3, 4 ಇಲ್ಲಿ. ಈ ನಕ್ಷತ್ರದಲ್ಲಿ ಜನಿಸಿದಂಥ ಮಹಾಮಹಿಮರು ಕಾಶ್ಯಪ ಮಹರ್ಷಿಗಳು, ಗುರುನಾನಕರು, ಆಚಾರ್ಯ ವಿನೋಬಾಜಿ, ಋಷಿಕೇಶ್ವರ ಸ್ವಾಮಿ, ಶಿವಾನಂದ ಸರಸ್ವತಿಗಳು, ಮಾತೆ ಅಮೃತಾನಂದಮಯಿ, ಇನ್ನು ಮುಂತಾದ ಮಹನೀಯರು ಜನಿಸಿರ್ತಾರೆ. ನಮಗೆ ಸಿಕ್ಕಿರೋ ಮಾಹಿತಿ ಇಷ್ಟು. ರೂಪಲಾವಣ್ಯ ಸಾಧಾರಣವಾಗಿ ಮಧ್ಯಮ ಆಕಾರದವರಾಗಿರ್ತಾರೆ, ಮೂಗು ಆಕರ್ಷಕವಾಗಿರುತ್ತೆ, ದೊಡ್ಡ ಭುಜಗಳು, ಶನಿಯ ಸಂಪರ್ಕ ಬಂದರೆ ಎತ್ತರವಾದ ದೇಹಿಗಳಾಗಿರ್ತಾರೆ. ಭಾವ ಸ್ವಭಾವ ಪ್ರತಿಭಾವಂತರು, ಯಾವುದೇ ಗುರಿಯನ್ನು ಬಹಳ ಕಾಲ ಹೊಂದಿರೋದಿಲ್ಲ, ಬೇಗನೆ ಬೇರೆ ಬೇರೆ ಆಲೋಚನೆಗೆ ಇವರು ಹೊರಡ್ತಾರೆ. ಯಾವುದೇ ಸಮಸ್ಯೆ ಇದ್ದವರಿಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಇವರು. ಆದರೆ ತಮ್ಮ ಜೀವನದಲ್ಲಿ ಆ ಸಮಯಕ್ಕೆ ತಮಗೆ ಸರಿ ಎನಿಸಿದ್ದನ್ನು ಮಾತ್ರ ಮಾಡುವಂಥವ್ರು. ಸಂಪ್ರದಾಯ, ಏಕೋದೇವ ಭಾವನೆ ಇವರಲ್ಲಿ ಮಿಳಿತವಾಗಿರ್ತದೆ. ಸಂಪ್ರದಾಯವಾದಿಗಳಾದರೂ ಕೂಡ ಕಂದಾಚಾರಗಳನ್ನು ನಂಬಲ್ಲ, ಇದು ಇಂಪಾರ್ಟೆಂಟ್. ಮೂಢನಂಬಿಕೆಗಳು ನಂಬಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದು ಇವ್ರ ಧ್ಯೇಯ. ಸಾರ್ವಜನಿಕ ಜೀವನದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೊಂದ್ತಾರೆ. ಈ ನಕ್ಷತ್ರದವರು ಹುಟ್ಟಿದ ಸ್ಥಳ ಬಿಟ್ಟು ಬೇರೆ ಕಡೆ ತಮ್ಮ ಜೀವನವನ್ನು ಹೊಂದತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರಿ ಲಾಭಗಳು ಅಂದರೆ ಇಂಜಿನಿಯರ್ಸ್, ವೈದ್ಯರು, ಅಲಂಕಾರಿಕ ವಸ್ತುಗಳ ತಯಾರಿಕೆ, ಔಷಧಿ ಸಾಮಗ್ರಿಗಳ ವಿತರಣೆ ಉದ್ಯೋಗಿಗಳು ಸಾಮಾನ್ಯವಾಗಿ ಈ ನಕ್ಷತ್ರದವರಾಗಿರ್ತಾರೆ. ವೈವಾಹಿಕ ಜೀವನವನ್ನು ನಿಭಾಯಿಸೋದರಲ್ಲಿ ಸಮರ್ಥರಾಗಿರ್ತಾರೆ. ಈ ನಕ್ಷತ್ರಕ್ಕೂ ಸಾಮಾನ್ಯವಾಗಿ ಹಲ್ಲು ನೋವು ಮತ್ತು ಈ ಮೂಲವ್ಯಾಧಿ ಮತ್ತು ಪೈಲ್ಸ್, ಜ್ವರ ಇರುತ್ತೆ. ಆದರೆ ಇವರು ಯಾವುದೇ ಕಾಯಿಲೆಗಳಿಗೆ ಹೆದರಲ್ಲ. 25ನೇ ವಯಸ್ಸಿನಿಂದ 35 ಹಾಗೂ 50ನೇ 60ನೇ 50ನೇ ವಯಸ್ಸಿನ ನಂತರ ಇವರಿಗೆ ಒಳ್ಳೆಯ ಕಾಲ ಬರುತ್ತೆ. ಕೃತಿಕಾ ನಕ್ಷತ್ರದವರಿಗೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರಿಗೆ ಈ ಹಿಂದೆ ಹೇಳಿದ ಕೆಲ ಪುರುಷರ ಸ್ವಭಾವದ ಜತೆಗೆ ಪರಿಶುದ್ಧ ದೇಹಿಗಳು, ಸಾಧಾರಣವಾದ ಎತ್ತರ, ಸುಂದರವಾದ ರೂಪ, ರವಿ ನಕ್ಷತ್ರವಾದ್ದರಿಂದ ಇವರಿಗೆ ಅತಿಯಾದ ಸ್ವಾಭಿಮಾನ, ಕೋಪ, ಹಠ, ಛಲಭಾವಗಳಿರ್ತವೆ. ಇತರರ ಒತ್ತಾಯಕ್ಕೆ ಇವರು ಮಣಿಯಲ್ಲ. ಸ್ವಲ್ಪ ತೋರಿಕೆ ಪ್ರಭಾವ ಇರುತ್ತದೆ. ಹೊಗಳಿಸಿಕೊಳ್ಳಬೇಕು ಅನ್ನೋ ಗುಣ ಇರ್ತದೆ. ಉನ್ನತ ವ್ಯಾಸಂಗವನ್ನು ಹೊಂದ್ತಾರೆ. ಇವರಿಗೆ ಅತಿಯಾದ ಕೆಲಸ, ಹಾಗಾಗಿ ಮಾನಸಿಕ ಅಶಾಂತಿ, ಗ್ರಂಥಿಗಳ ಸಂಬಂಧ ತೊಂದರೆ ಇರುತ್ತೆ. ನಿಧಾನ ವಿವಾಹ ಇರುತ್ತೆ. ಗರ್ಭಕೋಶ ತೊಂದರೆ ಬರಬಹುದು, ನೋಡಿಕೊಳ್ಳಿ. ಈ ಕೆಲವು ದೋಷಗಳು ದೂರ ಆಗಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ, ಸೂರ್ಯ ಮಂತ್ರ, ಸೂರ್ಯ ಸ್ತೋತ್ರಗಳನ್ನು ಆಗಾಗ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಗಜಕೇಸರಿ ಯೋಗ, ರುಚಿಕ ಯೋಗ ಇದ್ದರೆ ಈ ರೀತಿಯ ವಿಶೇಷಗಳ ಈ ವೈಪರೀತ್ಯಗಳು ತೊಂದರೆಯನ್ನು ಕೊಡುವುದಿಲ್ಲ. ನೋಡ್ಕೋಬೇಕು, ಕುಂಡಲಿಯನ್ನು ತೋರಿಸ್ಕೊಳ್ಳಿ. ಪಾದ 1 ಯಾವುದೇ ದೋಷ ಇಲ್ಲ, ನೋಟ್ ಮಾಡ್ಕೊಳ್ಳಿ. ಬುದ್ಧಿಜೀವಿಗಳು, ಆದರೆ ಇವರ ಬುದ್ಧಿಶಕ್ತಿ ಪ್ರಯೋಜನ ಅನ್ಯರಿಗೆ ಉಪಯೋಗ ಆಗುತ್ತೆ. ದೀರ್ಘವಾದ ಆಲೋಚನೆ, ಪರರಿಗಾಗಿ ಪರಿಶ್ರಮ ಪಡ್ತೀರಿ. ನಿರ್ಧಾರ, ನಿರ್ಣಯಗಳು ಒಮ್ಮೊಮ್ಮೆ ಇವರ ಪ್ರಗತಿಗೆ ಅಡ್ಡಿಯಾಗತಕ್ಕಂಥ ಸಾಧ್ಯತೆ ಇರುತ್ತೆ, ಹುಷಾರು. 2ನೇ ಪಾದ ಯಾವುದೇ ದೋಷ ಇಲ್ಲ, ಗಾಂಭೀರ್ಯತೆ ಜಾಸ್ತಿ, ವಿಚಾರ ಸಂಗ್ರಹಣೆ, ಸೂಕ್ಷ್ಮ ಬುದ್ಧಿ. ಒಮ್ಮೆ ತಪ್ಪು ನುಡಿದರೂ ಇವರ ಚಮತ್ಕಾರ ಬೇರೆಯವರಿಗೆ ಅರಿವಾಗುವುದಿಲ್ಲ. ಗುಪ್ತಜ್ಞಾನಿ, ಬಹಳ ಹುಷಾರಿ ಇರ್ತಾರೆ, ಚಾಣಾಕ್ಷತನ ಇರ್ತದೆ. ಪಾದ 3 ಆದರೆ, ಗಂಡಾದರೆ ತಂದೆಗೆ ಆರೋಗ್ಯ ದೋಷ, ಹೆಣ್ಣಾದರೆ ತಾಯಿಗೆ ಆರೋಗ್ಯ ದೋಷ. ತುಂಬ ಜೀವನ ನಡೆಸ್ತಾರೆ, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸ್ತಾರೆ. ಇವರಿಗೆ ಕೋಪ ಬಂದರೆ ಎದುರುಗಿದ್ದವರು ಅಷ್ಟೇ, ಕತೆ ಮುಗಿದೋಯ್ತು. ಪಾದ 4 ಕೂಡ ಯಾವುದೇ ದೋಷ ಇಲ್ಲ. ಚಪಲ ಚಂಚಲರು, ಅಲ್ಪ ಆಹಾರ ಸೇವಿಸ್ತಾರೆ. ಒಂದು ಗಮನಿಸಿ, 2ನೇ ಪಾದದಿಂದ 4ನೇ ಪಾದವರೆಗೂ ವೃಷಭ ರಾಶಿಯವರಾಗ್ತಾರೆ. ನೆನಪಿರಲಿ, ಆಗಲೇ ನಾನು ತೋರಿಸಿದ್ದೀನಿ. 4ನೇ ಪಾದ ಚಪಲ ಚಂಚಲರು, ಸ್ವಲ್ಪ ಆಹಾರ ಸೇವಿಸ್ತಾರೆ. ತನ್ನ ಪರಿಸರ, ತನ್ನ ಸ್ಥಳ, ತನ್ನ ಸಮಾಜ ಇವುಗಳಲ್ಲೇ ಸುಖವನ್ನು ಕಾಣ್ತಾರೆ. ಆದರೆ ಅನ್ಯ ಸ್ಥಳ, ಅನ್ಯ ಪ್ರದೇಶಗಳಿಂದ ಇವರಿಗೆ ಸುಖ ಶಾಂತಿ ಕಡಿಮೆ ಇರುತ್ತೆ. ಈ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಕೃತಿಕಾ 1ನೇ ಪಾದವಾದರೆ ತೊಗರಿಬೇಳೆ ದಾನ ಕೊಡಬೇಕು. 2, 3, 4ನೇ ಪಾದವಾದರೆ ಅವರೇಕಾಳು ದಾನ ಕೊಡಬೇಕು. ದೋಷ ಪರಿಹಾರವಾಗುತ್ತೆ. ಇದಕ್ಕೆ ಶ್ಲೋಕ, ಏಕೆಂದರೆ 2 ಪಾದಕ್ಕೆ 2 ರಾಶಿಗಳಿಗೆ ಶ್ಲೋಕ ಬೇರೆ ಆಗುತ್ತೆ, ಗಮನಿಸ್ಕೊಳ್ಳಿ. ಕೃತಿಕಾ 1ನೇ ಪಾದ ಆದರೆ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್. 1ನೇ ಪಾದಕ್ಕೆ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್. 2, 3, 4ನೇ ಪಾದಕ್ಕೆ
ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ನೆನ್ಪಿಟ್ಕೊಳ್ಳಿ, ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. 2, 3, 4ನೇ ಪಾದಕ್ಕೆ. ಎಂದಿನಂತೆ ಈ ಶ್ಲೋಕಗಳನ್ನು ನೀವು ಪ್ರತಿದಿನ ಬೆಳಗ್ಗೆ ಸಂಜೆ 3 ಬಾರಿ ಹೇಳ್ಕೊಳ್ಳಿ. ಏನಿಲ್ಲ, ದೇವ್ರ ಮುಂದೆ ಕೂತ್ರೆ 3 ಸಾರಿ ಹೇಳೋಕ್ಕೆ 10-15 ಸೆಕೆಂಡ್ ಕೂಡ ಆಗಲ್ಲ. ಆದರೆ ಅದಕ್ಕೆ ಆ ಒಂದು ಪೇಷನ್ಸ್ ಬೇಕು, ಮನಸ್ಸು ಬೇಕು. ಆಮೇಲೆ ಒಂದಂತೂ ಹೇಳ್ತೀನಿ ಗಣಪತಿ ಅವರೇ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಒಂದು ಗಾದೆ ಇದೆ. ಆ ಗಾದೆ ಇವನು ಪ್ರಯತ್ನ ಪಡಲಿಲ್ಲ ಅನ್ನೋದಕ್ಕೆ ಸೂಟ್ ಆಗುತ್ತೆ ಬಿಟ್ಟರೆ ಒರಿಜಿನಲ್ ಮಂತ್ರಕ್ಕೆ ಸೂಟ್ ಆಗಲ್ಲ. ಯಾಕೆ ಅಂದರೆ ಸನಾತನ ಹಿಂದೂ ಧರ್ಮದ ಅತ್ಯದ್ಭುತ ಪರಮಶಕ್ತಿಯೇ ಮಂತ್ರಗಳು. ಅಲ್ಲ, ನಾವು ದೇವರನ್ನು ಮುಟ್ಟುವ ರಹದಾರಿಯೇ ಅದಲ್ವ? ರಹದಾರಿಯೇ ಮಂತ್ರ. ನಮ್ಮ ಮತ್ತು ಅವ್ರ ಮಧ್ಯೆ ಇದ್ದ ಬ್ರಿಡ್ಜೇ ಅದು. ಹಾಗಾಗಿ ನಾನು ಹೇಳ್ತೀನಿ, ಮಂತ್ರವನ್ನು ಉಪೇಕ್ಷೆ ಮಾಡಿಬಿಡ್ರಿ. ಹಿಂದೆ ಋಷಿಗಳು ಎಲ್ಲ ಕಾಯಿಲೆಗಳನ್ನು ತನ್ನ ಮಂತ್ರಶಕ್ತಿಯಿಂದ ಹೋಗಿಸ್ಕೊತಾ ಇದ್ರು. ಆಗ ನರ್ಸಿಂಗ್ ಹೋಮ್ ಇರಲಿಲ್ಲ, ಡಾಕ್ಟರ್ಸ್ ಇರಲಿಲ್ಲ. ಹೊಟ್ಟೆ ನೋವು ಬಂದರೆ ಅದಕ್ಕೊಂದು ಮಂತ್ರ, ತಲೆನೋವು ಬಂದರೆ ಅದಕ್ಕೊಂದು ಮಂತ್ರ, ಆ ಕಾಯಿಲೆ ವಾಸಿಯಾಗ್ಬಿಡ್ತಾ ಇತ್ತು. ಅಂಥದ್ರಲ್ಲಿ ನಮ್ಮ ಈ ಕಲಿಯುಗದಲ್ಲಿ ಸಹ ಮಂತ್ರಗಳು ಪ್ರಭಾವವನ್ನು ಬೀರ್ತವೆ. ಮಂತ್ರಗಳು ಬಹಳ ನಮಗೆ ಯಶಸ್ಸನ್ನು ಕೊಡ್ತವೆ. ನೆನಪಿರಲಿ, ಹೇಳ್ಕೊಳ್ಳೋದನ್ನ ಮರಿಬೇಡಿ. ಉಳಿದಂತೆ ಕೃತಿಕಾ ನಕ್ಷತ್ರದ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಸನ್ಮಂಗಳಾನಿ ಭವಂತು. ಈ ಕೃತಿಕಾ ನಕ್ಷತ್ರದವರು ರವಿ ದೆಸೆಯಲ್ಲಿ ಹುಟ್ಟುತ್ತಾರೆ. ರವಿ ಇದಕ್ಕೆ ಗ್ರಹ ರವಿ ದೆಸೆ 6 ವರ್ಷ. 6 ವರ್ಷ ಇವರು ಈ ನಕ್ಷತ್ರದಲ್ಲಿ ಹುಟ್ಟಿದವರು ರವಿ ದೆಸೆಗೆ ಬಂದುಬಿಡ್ತಾರೆ. ಆಗಲೇ ಹೇಳಿದಾಗೆ 6 ವರ್ಷನ ಮತ್ತು 4 ಭಾಗ 4 ಭಾಗ ಮಾಡಿ ಎಷ್ಟಾಯಿತು? 1.5 1.5 1.5 1.5 6. ಅಂದರೆ 2ನೇ ಪಾದದಲ್ಲಿ ಹುಟ್ಟಿದ್ರೆ 4.5 ವರ್ಷ ರವಿ ದೆಸೆ ಉಳ್ಕೊಳ್ಳುತ್ತೆ. 3ನೇ ಪಾದದಲ್ಲಿ ಹುಟ್ಟಿದ್ರೆ 3 ವರ್ಷ, 1 ವರ್ಷ ಈ ರೀತಿ ಉಳ್ಕೊಳ್ಳುತ್ತೆ. ಅದು ಮಗು ಹುಟ್ಟಿದಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಮುಂದಿನದ್ದು